ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. 2 ಕೊರಿಂಥ 3:17. ಪ್ರಿಯರೇ, ದೇವರು ನಮಗೆ ಸಹಾಯಕನಾಗಿ ಕೊಟ್ಟಿರುವಂಥ ಆತನ ಆತ್ಮನು ನಮ್ಮ ದೇಹವನ್ನು ಗರ್ಭಗುಡಿಯನ್ನಾಗಿ ಮಾಡಿಕೊಂಡು ನಮ್ಮೊಳಗೆ ಯಾವಾಗಲೂ ವಾಸ ಮಾಡುವವನಾಗಿದ್ದಾನೆ. ಆತನು ವಾಸ ಮಾಡುವಾಗ ಸಕಲ ವಿಧವಾದ ಬಿಡುಗಡೆಗಳು, ಆಶೀರ್ವಾದಗಳು ಜೀವಿತಕ್ಕೆ ಉಂಟಾಗುತ್ತದೆ. ಆದ್ದರಿಂದ ಪವಿತ್ರಾತ್ಮ ನಿಮ್ಮಲ್ಲಿ ವಾಸ ಮಾಡುವುದಕ್ಕೆ ಯೋಗ್ಯವಾಗಿ ನಿಮ್ಮ ಜೀವಿತವನ್ನು ತೆರೆದುಕೊಟ್ಟು ತಂದೆಯ ಬಳಿಯಲ್ಲಿ ಪ್ರಾರ್ಥಿಸುವುದಾದರೆ ಆತನು ತನ್ನ ಆತ್ಮನನ್ನು ನಿಮ್ಮೊಳಗೆ ಯಾವಾಗಲೂ ವಾಸಿಸುವಂತೆ ಅನುಗ್ರಹಿಸುತ್ತಾನೆ. ಕರ್ತನ ಆತ್ಮನು ಯಾರಲ್ಲಿರುತ್ತಾನೋ ಅವರಿಗೆ ನಿಶ್ಚಯವಾಗಿ ಬಿಡುಗಡೆ ಉಂಟು. ನಿಮ್ಮ ಜೀವಿತವನ್ನು ಪವಿತ್ರಾತ್ಮನಿಗೆ ತೆರೆದು ಕೊಡಿ. ದೇವರು ನಿಮ್ಮ ಸಂಗಡ ಇದ್ದು ಈ ವಾಕ್ಯಾನುಸಾರವಾಗಿ ನಿಮ್ಮನ್ನು ಆಶೀರ್ವದಿಸುವರು. ಆಮೇನ್.